ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಕೆಸ್ತಿ ಗ್ರಾಮದಲ್ಲಿ 10,000 ಲೀಟರ್ ಮೇಲ್ಪಟ್ಟದ ಜಲಸಂಗ್ರಹಾಲಯದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲು ಭೂಮಿ ಪೂಜೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರ ಅಮೃತಹಸ್ತದಿಂದ ಭೂಮಿ ಪೂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ನಂದು ಮುಡ್ಸಿ, ಯುವ ಧುರೀಣರಾದ ಪ್ರಶಾಂತ್ ಪಾಟೀಲ್, ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರೇಮಾ ಗಸ್ತಿ, ಕೆಸ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ಅಧ್ಯಕ್ಷತೆ ವಹಿಸಿದ್ದರು. ಉಪಸ್ಥಿತಿ ಗ್ರಾಮ ಪಂಚಾಯತ್ ಸದಸ್ಯರು ಈಶ್ವರ್ ಕಂಕನವಾಡಿ, ರಾಜು ಗಾವಡೆ, ಕಾಡಗೌಡ ಪಾಟೀಲ್, ರೇಣುಕಾ ಸತ್ನಾಯಕ್, ರಮೇಶ್ ಬಾಡ್ಕರ್, ಅದೇ ರೀತಿ ಪ್ರಮುಖರಾದಂತಹ ಬಾಳಪ್ಪ ಮೆಕ್ಕಳ್ಕಿ, ಶಿವಾನಂದ ವಾನಿ, ಪ್ರಮುಖರು ಶಿವಶಂಕರ್ ಬಾಡ್ಕರ್, ವಿಠ್ಠಲ್ ಕಂಕನವಾಡಿ, ದುಂಡಪ್ಪ ಮೆಕ್ಕಳ್ಕಿ, ವಿಠ್ಠಲ್ ಮಡಿವಾಳ್, ನಾಗೇಶ್ ಶಂಕನವರ್, ಶಂಕರ್ ಬಹಿರೇವಾಡಿ, ದುಂಡಪ್ಪ ಬಾಡ್ಕರ್, ಗುತ್ತಿಗೆದಾರ ರಾಜಾರಾಮ್ ಬಡಗೇರ್ ಹಾಗೂ ಗ್ರಾಮದ ಪ್ರಮುಖರು, ಗಣ್ಯಮಾನ್ಯರು, ಗ್ರಾಮಸ್ಥರು, ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಟ್ಯಾಂಕ್ ನಿರ್ಮಾಣ ಮಾಡಲು ಭೂಮಿ ದಾನ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯ ಈಶ್ವರ್ ಕಂಕನವಾಡಿ ಮತ್ತು ವಿಠ್ಠಲ್ ಮಡಿವಾಳ್ ಇವರಿಗೆ ಶಾಸಕರು ಸತ್ಕರಿಸಿ ಗೌರವಿಸಿದರು. ತೇಜ್ ಪ್ರಭು ನ್ಯೂಸ್, ಕೆಸ್ತಿ. ಸೌಕರ್ ಒಂದು ನಿಮಿಷ ಮತ್ತೊಂದು ಗುಡ್ಲಿ ಹಾಕ್ಲ ತೇಜ್ ಪ್ರಭು ಅನ್ನೋದು ಇಡೋದು. ಓಕೆ, ಥ್ಯಾಂಕ್ ಯು. ಅಣ್ಣ ಮ್ಯಾಗ್ ನೋಡ್ರಿ. ಎಸ್ ಹಾಂ ಎಸ್ ಎಸ್ ಹಾಂ ಇನ್ನೂ ಅಧ್ಯಕ್ಷರ ಅಲ್ಲ ಇವ್ರಂತೂ ನಾ ಜಡ್ಪಿದ ಇದ್ದಾಗ ಹೃದಯದಲ್ಲಿ ಸ್ಮರಿಸುತ್ತಾ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಹಾಗೂ ಮುತ್ಸದಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲಣ್ಣ ಕತ್ತಿಯವರು ಆಗಮಿಸಿದ್ದಾರೆ. ಕೆಸ್ತಿ ಊರಿನ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಹಾಗೂ ಅಡಿಗಲ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಿಖಿಲಣ್ಣ ಅವರಿಗೆ ಕೆಸ್ತಿ ಊರಿನ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಪ್ರಶಾಂತನ ಪಾಟೀಲ್ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಂದು ಅಣ್ಣ ಮುಡ್ಸಿ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನ್ನಗೌಡ ಪಾಟೀಲ್ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕೆಸ್ತಿ ಗ್ರಾಮದ ಸಮಸ್ತ ನಾಗರಿಕರು, ಹಿರಿಯರು, ಸ್ನೇಹಿತರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಪಂಚಾಯತ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪತ್ರಕರ್ತರು, ಮೀಡಿಯಾದವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ಟ್ಯಾಂಕ್ ಆಗಬೇಕಾದ್ರೆ ಕೆಸ್ತಿ ಗ್ರಾಮದಲ್ಲಿ ಈಗಾಗಲೇ ಸನ್ಮಾನ್ಯ ನಿಖಿಲಣ್ಣ ಕತ್ತಿಯವರು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರು ನಮಗೆ ಕೆಸ್ತಿ ಗ್ರಾಮಕ್ಕೆ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ JGMದ ಒಂದು ಟ್ಯಾಂಕನ್ನು ನಮಗೆ ಬೇಕಾದ ಸಂದರ್ಭದಲ್ಲಿ ವಿಠ್ಠಲಣ್ಣ ಮಡಿವಾಳ್ ಅವರು ನಮಗೆ ಗ್ರಾಮ ಪಂಚಾಯತಿಗೆ ಸಖುಷಿಯಿಂದ ಜಾಗವನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೆಸ್ತಿ ಗ್ರಾಮಸ್ಥರ ಪರವಾಗಿ ನಿಖಿಲಣ್ಣ ಕತ್ತಿ ಅವರು ಅವರನ್ನು ಅಭಿನಂದಿಸಬೇಕು ಮತ್ತು ಸತ್ಕರಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕೊಡ್ತಾನೆ ಅದು ಸ್ವಖುಷಿಯಿಂದ ಜಾಗ ಕೊಟ್ಟಿದ್ದಕ್ಕಾಗಿ ಅಣ್ಣರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ನಿರ್ದೇಶಕರಾಗಿರ್ತಕ್ಕಂಥ ನಂದು ಅಣ್ಣ ಮುಡ್ಸಿ ಅವರಿಗೆ ಮಾಡ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನ್ನಗೌಡ ಪಾಟೀಲ್ ಅವರಿಗೆ ಸರ್ ಪಂಚಾಯತ್
ಸರ್ ಕೈ ತೆಗಿ ಹಾಂ ಎಸ್ ಸರ್ ಕೈ ತೆಗಿ ನಾಳೆ ನೀರ್ ಬರ್ಬೇಕಲ್ಲ ಅದಕ್ಕೆ ಎಸ್ ಸರ್ ಎಸ್ ಸರ್ ನಮಸ್ಕಾರ. ಕೇಸ್ತಿ ಗ್ರಾಮ ದೇವರ ಪಾದಕ್ಕೆ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ನಮ್ಮ ಕೇಸ್ತಿ ಗ್ರಾಮದಲ್ಲಿ ಒಳ್ಳೆಯ ಒಂದು ಕೆಲಸ ಕಾರ್ಯಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದು ತೋಟಪಟ್ಟಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಲುವಾಗಿ ಭಾಳ ದಿವಸದಿಂದ ಬೇಡಿಕೆ ಇರುವಂಥ ಒಂದು ಓವರ್ ಹೆಡ್ ಟ್ಯಾಂಕ್ OHT. ಯಾಕಂದರೆ ಜಗದ ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಒಂದೂವರೆ ವರ್ಷದಿಂದ ಇದು ಪೆಂಡಿಂಗ್ ಇತ್ತು. ಆದ್ರೂ ನಮ್ಮ ಈಶ್ವರನ್ ಅವರು ನಮ್ಮ ಪಂಚಾಯಿತಿ ಮೆಂಬರ್ ಆಗಿದ್ರೂ ಒಂದು ದೊಡ್ಡ ಮನಸ್ಸು ಮಾಡಿ ತಮ್ಮ ತೋಟಪಟ್ಟಿ ಜನರಿಗೆ ಬರುವಂಥ 40 ಕನೆಕ್ಷನ್ ಇರುವಂಥ ಈ ತೋಟಪಟ್ಟಿ ಮನೆಗಳಿಗೆ ನೀರು ಪೂರೈಸಬೇಕಂತ ಒಂದು ದೊಡ್ಡ ವಿಚಾರವನ್ನು ಮಾಡಿ ಅವರ ಸ್ವಂತ ಜಾಗದಲ್ಲಿ ಜಾಗವನ್ನು ಕೊಟ್ಟು ನೀರ ಟಾಕಿಯನ್ನು ಕಟ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವರು ಬರೀ ನಮ್ಮ ಕೇಸ್ತಿಗೆ ಅಷ್ಟೇ ಅಲ್ಲ, ಇಡೀ ಹುಕ್ಕೇರಿ ತಾಲೂಕಿಗೆ ಮಾದರಿ ಆಗಬೇಕಂತ ಹೇಳಿ ನಾನು ಹೇಳಿ ಇಂಥ ಒಳ್ಳೆ ಕೆಲಸ ಕಾರ್ಯದಲ್ಲಿ ತಾವೆಲ್ಲರೂ ಮುಂದೆ ಬಂದು ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ವಿಠ್ಠಲನವರು ನಮ್ಮ ಕೇಸ್ತಿ ಗ್ರಾಮದ ಹಿರಿಯರು, ಅವರು ನಮ್ಮ ಕೇಸ್ತಿ ಊರಲ್ಲಿ ಸ್ವಂತ ಜಾಗ, ಇವತ್ತು ಸ್ವಂತ ಜಾಗ ಅಂತವ್ರಿಗೂ ಯಾರು ಕೊಡಂಗಿಲ್ಲ, ಆದ್ರೂ ಅವರು ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಜಾಗ ಕೊಟ್ಟು 1.5 ಲಕ್ಷ ಲೀಟರ್ ಟಾಕಿ ಕಟ್ಟು ವ್ಯವಸ್ಥೆ ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಹೀಗೆ ಮಾದರಿ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ತಮ್ಮ ಗ್ರಾಮ ಸುಧಾರಣೆಗಾಗಿ ತಾವೆಲ್ಲರೂ ಗ್ರಾಮಸ್ಥರು ಹಾಗೂ ಗ್ರಾಮ ಸುತ್ತಮುತ್ತ ಇರುವಂತ ಬಾಕಿ ಹಳ್ಳಿದವರು ಒಂದು ಮನಸ್ಸು ಮಾಡಿದ್ರೆ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗೋಣ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಕರೆದು ನಾನು ಸತ್ಕಾರ ಮಾಡಿದ್ಕೂ ಕೂಡ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಇದುವರೆಗೆ ತಾವೆಲ್ಲರೂ ಬದ್ಧರಾಗಬೇಕೆಂದು ಮಾರ್ಗದರ್ಶನ ನೀಡಿರ್ತಕ್ಕಂಥ ಸನ್ಮಾನ್ಯ ನಿಖಿಲ ಪರವಾಗಿ ಅಭಿನಂದನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಬೀದಿ ದೀಪದ ಉದ್ಘಾಟನೆ ಇದೆ, ಸನ್ಮಾನ್ಯ ಶಾಸಕರು ಅದನ್ನು ಮಾಡಿಕೊಡ್ಬೇಕೆಂದು ವಿನಂತಿ ಮಾಡಿಕೊಡ್ತಾರೆ.